ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಾಸ್ತ್ರದಲ್ಲಿ ಪರಿಹಾರ ಬಹಳ ಮುಖ್ಯ. ಪರಿಹಾರ ಅಂದಾಗ ಗುರುವೇ ಸರ್ವೇಶ್ವರ, ಗುರುವಿನ ಅನುಕೂಲ ಪ್ರಶ್ನ ಲಗ್ನಕ್ಕೆ ಇರಬೇಕು. ಜೊತೆಯಾಗಿ ಸೂರ್ಯ ಅಂತ ಗ್ರಹ ಜಾತಕದಲ್ಲಿ ಇಲ್ಲ ಪ್ರಶ್ನದಲ್ಲಿ ಪಾಪಿಯಾದಾಗ ಇಲ್ಲ ಬಾಧಕನಾದಾಗ ಸೂರ್ಯನಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಹೇಗೆ ನಾವು ನೋಡಬೇಕು, ಹೇಗೆ ಹೇಳಬೇಕು ಅಂದರೆ, ಪ್ರತಿಯೊಂದು ರಾಶಿಯಲ್ಲೂ 3 ದ್ರೇಕಾಣ ಇರುತ್ತೆ. ಆ 3 ದ್ರೇಕಾಣದಲ್ಲಿ ಪ್ರಥಮ, ಮಧ್ಯ, ಆದಿ ಅಂತಿರುತ್ತೆ. 10 ಡಿಗ್ರಿ ಒಳಗಡೆ ಇರತಕ್ಕಂಥದ್ದು ಪ್ರಥಮ ದ್ರೇಕಾಣ, 10 ರಿಂದ 20 ಡಿಗ್ರಿ ದ್ವಿತೀಯ ದ್ರೇಕಾಣ, 20 ರಿಂದ 30 ಡಿಗ್ರಿ ತೃತೀಯ ದ್ರೇಕಾಣ. ಹೀಗಿರುವಾಗ ರವಿ ಏನಾದರೂ ದ್ವಿಸ್ವಭಾವ ರಾಶಿಯಾದಂಥ ಮಿಥುನ, ಕನ್ಯಾ, ಧನಸ್ಸು, ಮೀನ ಇಲ್ಲಿ ಇದ್ದು ಅದು ಪ್ರಥಮ ದ್ರೇಕಾಣ ಅಂದರೆ 10 ಡಿಗ್ರಿಯ ಒಳಗಡೆ ಇದ್ದರೆ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವುದರಿಂದ ಸೂರ್ಯನ ದೋಷ ಬಿಟ್ಟೋಗ್ತದೆ. ರವಿಯು ದ್ವಿಸ್ವಭಾವ ರಾಶಿಯಲ್ಲಿ ಮಧ್ಯ ದ್ರೇಕಾಣದಲ್ಲಿದ್ದರೆ ಗಜಾನನನ್ನು ಪ್ರಾರ್ಥನೆ ಮಾಡಬೇಕು. ರವಿಯು ಚರರಾಶಿಗಳಲ್ಲಿ ಹಾಗೂ ದ್ವಿಸ್ವಭಾವ ರಾಶಿಯಲ್ಲಿ ಅಂತ್ಯ ದ್ರೇಕಾಣದಲ್ಲಿದ್ದರೆ ಈಶ್ವರನನ್ನು ಆರಾಧನೆ ಮಾಡುವುದರಿಂದ ಸೂರ್ಯಗ್ರಹದ ದೋಷ ಬಿಟ್ಟೋಗ್ತದೆ. ಸೂರ್ಯನು ಸರ್ವಂತ್ರ್ಯಾಮಿ, ಸೂರ್ಯನ ಶಕ್ತಿ, ಸೂರ್ಯನೇ ಬೆಳಕಿನ ಗ್ರಹ. ಹಾಗಾಗಿ ಸೂರ್ಯನ ಅನುಗ್ರಹ ಎಲ್ರಿಗೂ ಆಗಲಿ ಅಂತ ಹೇಳಿ ಈ ಶುದ್ಧ ಕೇರಳ ಸಿಸ್ಟಮ್ನ ಪರಿಹಾರವನ್ನು ಹೇಳಿದ್ದೀನಿ. ಎಲ್ಲರೂ ಆ ಸೂರ್ಯನ ಅನುಗ್ರಹಕ್ಕೆ ಪ್ರಾರ್ಥನೆ ಆಗಿ ಸುಬ್ರಹ್ಮಣ್ಯ, ಗಜಾನನ ಹಾಗೂ ಈಶ್ವರನನ್ನು ಪ್ರಾರ್ಥನೆ ಮಾಡೋದರಿಂದ 3 ದ್ರೇಕಾಣದಲ್ಲಿ ಸೂರ್ಯನು ಕೊಡ್ತಕ್ಕಂತಹ ಬಾಧೆಯಿಂದ ನಿವೃತ್ತಿಯನ್ನು ಪಡಿಬೋದು ಅಂತ ಈ ಮೂಲಕ ನಾನು ತಮ್ಮಲ್ಲಿ ಹೇಳ್ತೀನಿ. ನಮಸ್ಕಾರ. ಪರಿಹಾರ ಜ್ಯೋತಿಷ್ಯ ಭಾಗ 1 ಸೂರ್ಯ.